ನೀವೇನಾದರೂ ಜಿಯೋ ಸಿಮ್ಮನ್ನು ಯೂಸ್ ಮಾಡ್ತೀರಾ ಅಂದರೆ ನಿಮಗೊಂದು ಗುಡ್ ನ್ಯೂಸ್ ಇದೆ. ಏನಪ್ಪ ಅಂದರೆ ಜಿಯೋದವರು ಎಲ್ಲ ಜಿಯೋ ಯೂಸರ್ಸ್ಗಳಿಗೆ 18 ತಿಂಗಳು ಅಂದರೆ 1.5 ವರ್ಷಗಳ ಕಾಲ ಗೂಗಲ್ ಜೆಮಿನೈ ಸಬ್ಸ್ಕ್ರಿಪ್ಷನ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಈ ಒಂದು ಸಬ್ಸ್ಕ್ರಿಪ್ಷನ್ ಹೆಸರು ಗೂಗಲ್ AI Pro ಅಂತ. ಈ ಒಂದು ಸಬ್ಸ್ಕ್ರಿಪ್ಷನ್ನ ನೀವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡೋದಾದರೆ ಒಂದು ತಿಂಗಳಿಗೇನೆ 2,000 ರೂಪಾಯಿ ಆಗುತ್ತೆ. 1.5 ವರ್ಷಕ್ಕೆ 35,000 36,000 ರೂಪಾಯಿ ಆಗುತ್ತೆ. ಜಿಯೋದವರು ಗೂಗಲ್ ಅವ್ರ ಜೊತೆ ಕೊಲಾಬ್ರೇಟ್ ಆಗಿ ಈ ಒಂದು ಸಬ್ಸ್ಕ್ರಿಪ್ಷನ್ನ 1.5 ವರ್ಷಕ್ಕೆ ಫ್ರೀಯಾಗೇನೆ ಕೊಡ್ತಾ ಇದ್ದಾರೆ ಆಯಿತಾ. ಈ ಒಂದು ಸಬ್ಸ್ಕ್ರಿಪ್ಷನ್ನಲ್ಲಿ ನಮಗೆ 2 TB ಗೂಗಲ್ ಡ್ರೈವ್ ಸ್ಟೋರೇಜ್ ಸಿಗ್ತಾ ಇದೆ. ಗೂಗಲ್ ಡ್ರೈವ್ 2 TB ಇದೆ ಅಂತ ಅಂದರೆ ನೀವು ಅದನ್ನು ಫೋಟೋಸ್ ಅಪ್ಲೋಡ್ ಮಾಡೋದಕ್ಕೆ ಜಿಮೇಲಲ್ಲಿ ಬಂದಂಥ ಇಮೇಲ್ಸಲ್ಲಿ ಅಲ್ಲೇ ಸ್ಟೋರ್ ಆಗುತ್ತೆ. ಎಷ್ಟು ಬೇಕಾದರೂ 2 TB ತನಕ ಸ್ಟೋರ್ ಮಾಡ್ಕೊಬೋದು. ಮತ್ತು ಜೆಮಿನೈನಲ್ಲಿ ಎಷ್ಟು ಬೇಕಾದರೂ ನ್ಯಾನೋ ಬನಾನಾ ಇಮೇಜ್ಗಳನ್ನ ಜನ್ರೇಟ್ ಮಾಡ್ಕೊಬೋದು. Veo 3.1 ಸಿಗ್ತಾ ಇದೆ. ಸೊ ವಿಡಿಯೋಸ್ನ ಕೂಡ AI ಮುಖಾಂತರ ನೀವು ಜನ್ರೇಟ್ ಮಾಡ್ಕೊಬೋದು. ಈ ರೀತಿ ಅನೇಕ ಫೀಚರ್ಗಳು ಸಿಗುತ್ತೆ. ನೀವು ಜಿಮೇಲ್ನಲ್ಲಿ ಇಮೇಲ್ಸನ್ನು ಸಮ್ಮರೈಸ್ ಮಾಡುವಂಥದ್ದು, ಅಲ್ಲೇ ನೀವು ಇಮೇಲ್ನ ನಿಮಗೆ ಸಜೆಸ್ಟ್ ಮಾಡುವಂಥದ್ದು, ಏನು ಟೈಪ್ ಮಾಡಬೇಕು ಅಂತ, ಈ ರೀತಿ ಎಲ್ಲ ಫೀಚರ್ಗಳು ನಮಗೆ ಈ ಒಂದು ಸಬ್ಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಆಯಿತಾ. ಅನ್ಬಿಲೀವಬಲ್. ನಾನು ಆ್ಯಕ್ಚುಲಿ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತಾ ಇದ್ದೆ ಈ ಒಂದು ಸಬ್ಸ್ಕ್ರಿಪ್ಷನ್ನ. ಇದು ನಮಗೆ 1.5 ವರ್ಷಕ್ಕೆ ಫ್ರೀಯಾಗಿ ಸಿಗ್ತಿದೆ ಅಂತ ಅಂದರೆ ಒಂದು ಕಡೆ ಖುಷಿಯಾಗುತ್ತೆ, ಇನ್ನೊಂದು ಕಡೆ ಬೇಜಾರಾಗುತ್ತೆ. ಏನಕ್ಕಪ್ಪ ಬೇಜಾರಾಗುತ್ತೆ ಅಂದರೆ ಜಿಯೋದವರು 2016ನೇ ಇಸ್ವಿಯಲ್ಲಿ ಅವ್ರು ಸ್ಟಾರ್ಟ್ ಮಾಡಿದಾಗ ಅವ್ರ ಸರ್ವಿಸನ್ನು ಸುಮಾರು 1.5-2 ವರ್ಷ ಫ್ರೀಯಾಗಿ ಎಲ್ರಿಗೂ ಇಂಟರ್ನೆಟ್ಟು, ಫ್ರೀ ಸಿಮ್ಮು, ಫ್ರೀ ಇಂಟರ್ನೆಟ್ಟು, ಫ್ರೀ ಕಾಲ್ ಪ್ರತಿಯೊಂದನ್ನು ಕೂಡ ಕೊಟ್ಟರು ಆಯಿತಾ. ಸೊ ನಿಮ್ಗೀಗ ಗೊತ್ತು ಎಷ್ಟು ಚಾರ್ಜ್ ಮಾಡ್ತಾಯಿದ್ದಾರೆ ಅವರು ಪ್ರತಿ ತಿಂಗಳಿಗೆ ಇಂಟರ್ನೆಟ್ಟಿಗೆ, ಕಾಲ್ಸಿಗೆ ಅಂತ. ಮೋಸ್ಟ್ಲಿ ಈ ಒಂದು ಗೂಗಲ್ ಜೆಮಿನೈನೂ ಅದೇ ರೀತಿ ಮಾಡಬಹುದಾ ಅಂತ ಸ್ಟಾರ್ಟಿಂಗ್ ಎಲ್ರಿಗೂ ಫ್ರೀಯಾಗಿ ಕೊಟ್ಬಿಟ್ಟು ಎಲ್ಲರೂ ಅದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ, ಎಲ್ಲರೂ ಅದಕ್ಕೆ ಸ್ವಲ್ಪ ಅಡಿಕ್ಟ್ ಆದಮೇಲೆ, ಅವರ ಡೇ ಟು ಡೇ ಲೈಫಲ್ಲಿ ಅದು ಒಂದು ಇಂಪಾರ್ಟೆನ್ಸನ್ನು ಪಡ್ಕೊಂಡ್ಮೇಲೆ ಆಮೇಲೆ ದುಡ್ಡನ್ನು ಚಾರ್ಜ್ ಮಾಡೋಕ್ಕೆ ಶುರು ಮಾಡ್ತಾರೆ. ನಮಗೆ ಬೇರೆ ದಾರಿ ಇರಲ್ಲ, ನಾವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಲೇಬೇಕಾಗತ್ತೆ. ಆ ಒಂದು ಪ್ಲ್ಯಾನ್ ಇರಬಹುದಾ ಅಂತ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ ಆಯಿತಾ. ಸೊ ನೀವಿದಕ್ಕೆ ರಿಜಿಸ್ಟರ್ ಆಗಬೇಕಾಗತ್ತೆ ಆಯಿತಾ. ಈಗ ಮೈ ಜಿಯೋ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೊಂದು ನೋಟಿಫಿಕೇಷನ್ ಮೇಲ್ಗಡೆ ತೋರಿಸ್ತಾ ಇರುತ್ತೆ. ಆ ಸ್ಕ್ರೀನ್ಶಾಟ್ ತೋರಿಸ್ತಾ ಇದ್ದೀನಿ. ಪ್ರೋ ಪ್ಲ್ಯಾನ್ ಆಫ್ ಗೂಗಲ್ ಜೆಮಿನೈ ಫ್ರೀ ಅಂತ ಇದೆ. ರಿಜಿಸ್ಟರ್ ನಾವು ಟು ಗೆಟ್ 18 month ಪ್ರೋ ಪ್ಲ್ಯಾನ್ ಗೂಗಲ್ ಜೆಮಿನೈ ಫಾರ್ ಫ್ರೀ ಅಂತ. ರಿಜಿಸ್ಟರ್ ಇಂಟ್ರೆಸ್ಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ಓಕೆ ಪ್ರೆಸ್ ಮಾಡ್ಕೊಳ್ಳಿ ಆಯಿತಾ. ಸದ್ಯಕ್ಕೆ ಈ ಒಂದು ಏನು ಫ್ರೀ ಸಬ್ಸ್ಕ್ರಿಪ್ಷನ್ ಇದೆ ಅದು 18ರಿಂದ 25 ವರ್ಷದ ಒಳಗಿರುವಂಥ ಕಾಲೇಜ್ ಹುಡುಗರು, ಯಂಗ್ಸ್ಟರ್ಸ್ಗಳಿಗೆ ಕೊಡ್ತಾ ಇದ್ದಾರೆ. ಸ್ಟಾರ್ಟಿಂಗು ಅರ್ಲಿ ಆಕ್ಸೆಸ್ ಅಂತ, ಆಮೇಲೆ ಅದು ಪ್ರತಿಯೊಬ್ಬರಿಗೂ ಕೂಡ ಸಿಗುತ್ತಂತೆ. ಅವರೇ ಕನ್ಫರ್ಮ್ ಮಾಡಿದ್ದಾರೆ ಆಯಿತಾ. ಸೊ ಆಗಲೇ ಹೇಳ್ದಂಗೆ ಜಿಯೋದವರು ಗೂಗಲ್ ಅವ್ರ ಜೊತೆ ಕೊಲಾಬ್ರೇಟ್ ಆಗಿದೆ ಅಂತ ತೊಗೊಂಬರ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ಏರ್ಟೆಲ್ನವರು ಕೂಡ ಪರ್ಪ್ಲೆಕ್ಸಿಟಿ AI ಅವ್ರ ಜೊತೆ ಕೊಲಾಬ್ರೇಟ್ ಆಗಿ ಫ್ರೀಯಾಗಿ ಸಬ್ಸ್ಕ್ರಿಪ್ಷನ್ನ ಎಲ್ಲ ಏರ್ಟೆಲ್ ಯೂಸರ್ಸಿಗೆ ಕೊಟ್ಟರು. ಮೊನ್ನೆ ನಿಮಗೆ ಗೊತ್ತಿರ್ಬೋದು, ChatGPT ಸಬ್ಸ್ಕ್ರಿಪ್ಷನ್ ಕೂಡ ಅವ್ರದ್ದೇನಿದೆ ಬೇಸಿಕ್ ಪ್ಲ್ಯಾನು, ಅದನ್ನು ಪ್ರತಿಯೊಬ್ಬರಿಗೂ ಕೂಡ ನಮ್ಮ ದೇಶದಲ್ಲಿ 1 ವರ್ಷಕ್ಕೆ ಫ್ರೀಯಾಗಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಈ ಎಲ್ಲ ಈ AI ಪ್ಲ್ಯಾಟ್ಫಾರ್ಮ್ಗಳು ಫ್ರೀಯಾಗಿ ನಮ್ಮ ದೇಶದಲ್ಲಿ AI ಸಬ್ಸ್ಕ್ರಿಪ್ಷನ್ನ ಕೊಡ್ತಿರೋದು ನೋಡಿದ್ರೆ ಏನೋ ದೊಡ್ಡ ಪ್ಲ್ಯಾನ್ ಇಟ್ಕೊಂಡೇ ಬಂದಿರೋಂಗಿದೆ ಆಯಿತಾ. ಸೊ ನಂಗನ್ನಿಸ್ತಂಗೆ ನಮ್ಮ ದೇಶದಲ್ಲಿ ಸ್ವಲ್ಪ ಪೆನಿಟ್ರೇಷನ್ನ ಜಾಸ್ತಿ ಮಾಡೋದಕ್ಕೋಸ್ಕರ ಇದನ್ನು ಮಾಡ್ತಿರ್ಬೋದು ಒಂದು ರೀಸನ್ನು. ಒಂದ್ಸಲ ಎಲ್ರಿಗೂ ಆಸೆ ತೋರಿಸಿ ಫ್ರೀಯಾಗಿ ಎಲ್ರಿಗೂ ಒಂದು ಸ್ವಲ್ಪ ರುಚಿ ತೋರಿಸಿದ್ಮೇಲೆ ಎಲ್ಲರೂ ವಾಪಸ್ ಬರ್ತೀವಲ್ವಾ. ಸೊ ಕುರಿಗಳು ಮಾಡ್ಕೋಬೇಕಲ್ವಾ. ಸೊ ಅದು ಕೂಡ ಪ್ಲ್ಯಾನ್ ಇರಬಹುದು. ಬಟ್ ನೋಡೋದಕ್ಕೆ ಹೋದರೆ ಈ ಜಿಯೋ ಅವ್ರು ಕೊಡ್ತಿರುವಂಥ ಈ ಗೂಗಲ್ ಜೆಮಿನೈ ಸಬ್ಸ್ಕ್ರಿಪ್ಷನ್ನು ಟೋಟಲಿ ವರ್ತ್ ಅಂತೀನಿ. ಏರ್ಟೆಲಿಂದು ಪರ್ಪ್ಲೆಕ್ಸಿಟಿ ಸಬ್ಸ್ಕ್ರಿಪ್ಷನ್ ಅಂತೂ ವೇಸ್ಟು ಆಯಿತಾ. ಕಂಪ್ಯಾರಿಟಿವ್ಲಿ ಇದ್ರ ಮುಂದೆ ಕಂಪೇರ್ ಮಾಡಿಕೊಂಡ್ರೆ ವೇಸ್ಟೇ. ಇದರಲ್ಲಿ ನಮ್ಗೆ 2 TB ಗೂಗಲ್ ಸ್ಟೋರೇಜ್ ಅಂತ ಅಂದರೆ ಅಲ್ಲೇ ದುಡ್ಡು ವಾಪಸ್ ಬಂದೋಯ್ತು ನಂಗೆ ಅನ್ನಿಸ್ದಂಗೆ. ಜೊತೆಗೆ Veo 3, ಜೆಮಿನೈ ಮತ್ತು ಇಮೇಜ್ ಜನ್ರೇಷನ್ನು ಪ್ರತಿಯೊಂದು ಕೂಡ ಸಿಗ್ತಿರೋದ್ರಿಂದ ಕಣ್ಣು ಮುಚ್ಕೊಂಡು ನಾವು ಇದನ್ನು ಆರಾಮಾಗಿ ಯೂಸ್ ಮಾಡ್ಕೋಬೋದು ನಂಗೆ ಅನ್ನಿಸ್ದಂಗೆ. ಬಟ್ ಸ್ಟಿಲ್ ಒಳ್ಳೆಯ ಇಂಟೆನ್ಷನ್ನಿಂದ ಇವರು ತೊಗೊಂಬಂದಿದ್ರೆ ಚೆನ್ನಾಗಿರುತ್ತೆ. ಎಲ್ರಿಗೂ ಆಸೆ ತೋರಿಸಿ 1-2 ವರ್ಷ 2 ವರ್ಷ ಫ್ರೀಯಾಗಿ ಕೊಟ್ಬಿಟ್ಟು ಆಮೇಲೆ ಬಾಯಿಗೆ ಬಂದಂಗೆ ಚಾರ್ಜ್ ಮಾಡೋಕ್ಕೆ ಶುರು ಮಾಡಿದ್ರೆ ಕಷ್ಟ ಇದೆ ಆಯಿತಾ. ಸೊ ನಾವೀಗ ಈ ಗೂಗಲ್ ಜೆಮಿನೈ ಏನು ಜಿಯೋ ಜೊತೆ ಫ್ರೀಯಾಗಿ ಬರ್ತಾಯಿದೆ ಅದು, ಮತ್ತು ChatGPTಗೂ ಅವರು ಏನು ಫ್ರೀಯಾಗಿ ಕೊಡ್ತಾ ಇದ್ದಾರೆ, ಪರ್ಪ್ಲೆಕ್ಸಿಟಿ ಪ್ರೋ ಏರ್ಟೆಲ್ ಜೊತೆಗೆ ಏನು ಬರ್ತಾಯಿದೆ ಎಲ್ಲದನ್ನು ಕೂಡ ಕಂಪೇರ್ ಮಾಡೋದಕ್ಕೆ ಹೋದರೆ ನಮಗೆ ChatGPT Go ಮತ್ತು ಪರ್ಪ್ಲೆಕ್ಸಿಟಿ ಪ್ರೋ ಏರ್ಟೆಲ್ ಜೊತೆ ಬರುವಂಥದ್ದು 2 ಕೂಡ 1 ವರ್ಷ ಫ್ರೀಯಾಗಿ ಕೊಟ್ಟಿದ್ದಾರೆ. ಬಟ್ ಜಿಯೋ ಜೊತೆ ಬರುವಂಥ ಜೆಮಿನೈ ಪ್ರೋ ನಮಗೆ 1.5 ವರ್ಷಕ್ಕೆ ಫ್ರೀಯಾಗಿ ಸಿಗುತ್ತೆ.
ಸೊ ಈ 2 TB ಸ್ಟೋರೇಜು, ಈ ಕ್ಲೌಡ್ ಸ್ಟೋರೇಜನ್ನು ಬೇರೆ ಯಾರು ಕೂಡ ಕೊಟ್ಟಿಲ್ಲ, ಜಿಯೋ ಅವ್ರು ಮಾತ್ರ ಕೊಡ್ತಾ ಇರೋದು ಜೆಮಿನೈ ಜೊತೆಗೆ. ChatGPT ಅದರಲ್ಲೂ ಇಲ್ಲ, ನಿಮಗೆ ಈವನ್ ಏರ್ಟೆಲ್ ಪರ್ಪ್ಲೆಕ್ಸಿಟಿ ಪ್ರೋನಲ್ಲೂ ಕೂಡ ನಿಮಗೆ ಯಾವುದೇ ಕ್ಲೌಡ್ ಸ್ಟೋರೇಜ್ ಸಿಗೋದಿಲ್ಲ. ವಿಡಿಯೋ ಜನ್ರೇಷನ್ ನಮಗೆ ಈ ChatGPT ಮತ್ತು ಪರ್ಪ್ಲೆಕ್ಸಿಟಿ ಎರಡರಲ್ಲೂ ಕೂಡ ಇಲ್ಲ, ಗೂಗಲ್ ಜೆಮಿನೈನಲ್ಲಿ ನಮಗೆ ಸಿಗ್ತಾ ಇದೆ. ಮತ್ತು AI ಡೈರೆಕ್ಟ್ ಇಂಟಿಗ್ರೇಷನ್ನು ನಮಗೆ ಜಿಮೇಲ್ ಮತ್ತು ಗೂಗಲ್ ಅಪ್ಲಿಕೇಶನ್ ಒಳಗೆ ಸಿಗುತ್ತೆ, ಆಯಿತಾ. ಸೊ ಆ ರೀತಿ ಯಾವುದೇ ಇಂಟಿಗ್ರೇಷನ್ ನಮಗೆ ChatGPT ಪರ್ಪ್ಲೆಕ್ಸಿಟಿಯಲ್ಲಿ ಸಿಗೋದಿಲ್ಲ. ನೆಕ್ಸ್ಟು ಅನ್ಲಿಮಿಟೆಡ್ ಚಾಟ್ ಮತ್ತು ಇಮೇಜ್ ಅಪ್ಲೋಡ್ ಆಪ್ಷನ್ ನಮಗೆ ಈ ಗೂಗಲ್ ಜೆಮಿನೈ ಜೊತೆಗೆ ಸಿಗುತ್ತೆ. ChatGPTನಲ್ಲಿ ಅದು ಸಿಗೋದಿಲ್ಲ. ChatGPT ಗೋ ಫ್ರೀ ಸಬ್ಸ್ಕ್ರಿಪ್ಷನಲ್ಲಿ, ಪರ್ಪ್ಲೆಕ್ಸಿಟಿಯಲ್ಲಿ ಲಿಮಿಟೆಡಾಗಿ ಸಿಗುತ್ತೆ, ಆಯಿತಾ. ನೆಕ್ಸ್ಟು ಡಿಫ್ರೆಂಟ್ AI ಮಾಡೆಲ್ಸ್ಗಳು ನಮಗೆ ಜೆಮಿನೈಯಲ್ಲಿ ಸಿಗುತ್ತೆ. ChatGPTಯಲ್ಲಿ ಅವ್ರದ್ದು ಫಿಕ್ಸ್ ಇದೆ ಗೋ, ಅದು ಬಿಟ್ಟರೆ ಬೇರೆ ಇಲ್ಲ. ನಮಗೆ ಪರ್ಪ್ಲೆಕ್ಸಿಟಿಯಲ್ಲೂ ಕೂಡ ಡಿಫ್ರೆಂಟ್ ಆಪ್ಷನ್ಗಳಿದ್ದಾವೆ, ಅದು ಕೂಡ ಲಿಮಿಟೆಡ್ ಅನಿಸುತ್ತೆ. ನೆಕ್ಸ್ಟು ಡಾಕ್ಯುಮೆಂಟು PDF ಫೈಲ್ಸ್ನಲ್ಲಿ ಅಪ್ಲೋಡ್ ಮಾಡಿ ಅದರೊಳಗಿರುವಂಥ ಕಂಟೆಂಟನ್ನು ನೀವು ಸರ್ಚ್ ಮಾಡುವಂಥ ಆಪ್ಷನ್ ನಮಗೆ ಗೂಗಲ್ ಜೆಮಿನೈಯಲ್ಲಿ ಸಿಗುತ್ತೆ, ChatGPTನಲ್ಲಿ ಸಿಗೋದಿಲ್ಲ. ಈವನ್ ಪರ್ಪ್ಲೆಕ್ಸಿಟಿಯಲ್ಲೂ ಕೂಡ ಆ್ಯಕ್ಚುಲಿ ಇದೆ, ಕೆಲವೊಂದು ಫೈಲ್ಸ್ಗಳನ್ನ ಅದು PDF ವರ್ಲ್ಡೆಲ್ಲ ಅದು ರೀಡ್ ಮಾಡುತ್ತೆ, ಆಯಿತಾ. ಸೊ ಈ ರೀತಿ ಅನೇಕ ಫೀಚರ್ಗಳು ನಮಗೆ ಈ ಒಂದು ಗೂಗಲ್ ಜೆಮಿನೈ ಜೊತೆಗೆ ಸಿಗ್ತಾ ಇದೆ. ಸೊ ನೋಡ್ಕೋತಾ ಇರಿ ನಿಮ್ಮ MyJio ಅಪ್ಲಿಕೇಶನ್ನ. ಅದರೊಳಗಡೆ MyJio ಅಪ್ಲಿಕೇಶನಲ್ಲಿ ನಿಮಗೆ ಅದನ್ನು ಕ್ಲೈಮ್ ಮಾಡೋದಕ್ಕೆ ಒಂದು ಆಪ್ಷನ್ ಸಿಗುತ್ತೆ. ಮೋಸ್ಟ್ಲಿ ನೀವು ಕ್ಲೈಮನ್ನು ಕ್ಲಿಕ್ ಮಾಡಿದ್ರೆ, ಇನ್ನೂ ಬಂದಿಲ್ಲ, ಅದು ವೆಯ್ಟ್ ಮಾಡಬೇಕಾಗತ್ತೆ ಸ್ವಲ್ಪ ದಿನ, ಅದು ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ಈಗಿನ್ನೂ ಅರ್ಲಿ ಆಕ್ಸೆಸ್ 18ರಿಂದ 25 ವರ್ಷದ ವಯಸ್ಸವ್ರಿಗೆ ಮಾತ್ರ. ಸೊ ನೀವೇನಾದ್ರು 18ರಿಂದ 25 ವರ್ಷದ ಒಳಗಿದ್ರೆ ಚೆಕ್ ಮಾಡ್ಕೋತಾರೆ, ನಿಮಗೆ ಬೇಗ ಬರುತ್ತೆ. ನಮ್ಗೆ ವಯಸ್ಸಾದವ್ರಿಗೆಲ್ಲ ಸ್ವಲ್ಪ ಆಮೇಲೆ ಬರುತ್ತೆ. ಸೊ MyJioದಲ್ಲಿ ಕ್ಲೈಮ್ ಮಾಡಿದ್ರೆ ನಿಮಗೆ ಗೂಗಲ್ ಅಕೌಂಟಲ್ಲಿ ಲಿಂಕ್ ಮಾಡೋದಕ್ಕೆ ಕೇಳುತ್ತೆ. ಆ ಗೂಗಲ್ ಅಕೌಂಟ್ ಲಿಂಕ್ ಮಾಡಿದ್ರೆ ಅದಕ್ಕೆ ಈ ಒಂದು ಸಬ್ಸ್ಕ್ರಿಪ್ಷನ್ 1.5 ವರ್ಷಕ್ಕೆ ಸಿಗುತ್ತೆ, ಆಯಿತಾ. ಸೊ ಕ್ರೇಜಿ ಗುರು, ನಂಗೆ ಗೊತ್ತಿಲ್ಲ ಇದು ನಾರ್ಮಲ್ ಗೂಗಲ್ AI ಪ್ರೋನ ಅಥವಾ ಲಿಮಿಟೆಡ್ ಇರುತ್ತೆ, ಅದರಲ್ಲೂ ಕೂಡ ಸ್ವಲ್ಪ ಫೀಚರ್ನ ಫಿಲ್ಟರ್ ಮಾಡಿಕೊಡ್ತಾರೆ ಹೆಂಗೆ ಅಂತ. ಸೊ ಒಟ್ಟಿಗೆ ನೋಡೋಣ. ಟೋಟಲಿ ವರ್ತ್ ಅಂತೀನಿ ನಾನಂತೂ. ಜಿಯೋಸರ್ಸಿಗೆ ಒಂದು ರೀತಿ ಹಬ್ಬ ಅಂತಲೇ ಅನ್ಬೋದು. ಕಣ್ಣು ಮುಚ್ಕೊಂಡು ಇದನ್ನು ನೀವು ಕ್ಲೈಮ್ ಮಾಡ್ಕೊಬೋದು, ಯೂಸ್ ಮಾಡ್ಕೋಬೋದು. ಮಿಸ್ ಮಾಡ್ಕೋಬೇಡಿ, ಯೂಸ್ ಮಾಡ್ಕೊಳ್ಳಿ, ಆಯಿತಾ. ಫ್ರೀಯಾಗಿ ಸಿಗ್ತಿದೆ ಅಂತ ಅಂದರೆ ಏನೂ ಬಿಡಬಾರ್ದು. ಸೊ ಇಷ್ಟು ಈ ಒಂದು ಸಬ್ಸ್ಕ್ರಿಪ್ಷನ್ನ ಬಗ್ಗೆ. ನನಗಂತೂ ಖುಷಿ ಆಯ್ತಪ್ಪ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.